ಪ್ರೈಸ್ ದ ಲಾರ್ಡ್. ಕರ್ತನಾದ ಯೇಸು ಸ್ವಾಮಿ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಾನು ಪಾಸ್ಟರ್ ಕುಮಾರ್ ಬೊಂಬಾಯಿ. ಈ ದಿನದ ವಾಕ್ಯವನ್ನು ಧ್ಯಾನವನ್ನು ಮಾಡಿಕೊಳ್ಳೋಣ. ಈ ದಿನದ ವಾಕ್ಯದ ಕೀರ್ತನೆಗಾರ 27ನೇ ಕೀರ್ತನೆಯಲ್ಲಿ 4ನೇ ವಾಕ್ಯವು ಈ ರೀತಿಯಲ್ಲಿ ನಮಗೆ ಹೇಳುತ್ತದೆ. ಓದ್ರಿ. ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯೆಲ್ಲ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಜ್ಞಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂದ ಒಂದೇ ವರಗಳನ್ನು ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತೇನೆ. ಇಲ್ಲಿ ಕೀರ್ತನೆಗಾರ ಹೇಳ್ತಿದ್ದಾನೆ ಪ್ರಿಯರೇ, ಏನಂತ? ನಾನು ದೇವರ ಆಲಯದಲ್ಲಿ, ದೇವರ ಸನ್ನಿಧಾನದಲ್ಲಿ ಕೂತುಕೊಳ್ಳುವ ಒಂದೇ ವರಗಳನ್ನು ನಾನು ದೇವರ ಕಡೆಗೆ ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ದಾವೀದನು ಬರಿತಾ ಇದ್ದಾನೆ, ನನಗೆ ಐಶ್ವರ್ಯ ಬೇಡ, ನನಗೆ ಏನು ಬೇಡ, ಆದರೆ ಒಂದು ವರವನ್ನು ಮಾತ್ರ ಬೇಕು ದೇವರಂತ. ಅದು ಏನಂದರೆ, ಕರ್ತನಾದ ದೇವರ ಆಲಯದಲ್ಲಿ ಹೋಗಿ ನಾನು ದೇವರು ಮಾಡಿದ ಉಪಕಾರವನ್ನು ನೆನೆಸಿ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಮಾಡಬೇಕು. ಹಲ್ಲೆಲೂಯಾ. ಎರಡನೇದು, ದಾವೀದನು ಯಾಕೆ ನಾವು ಸಭೆಗೆ ಹೋಗಬೇಕಂತ ನಾವು ನೋಡಿಕೊಳ್ಳೋಣ. ಕೀರ್ತನೆ 35:13ನೇ ವಾಕ್ಯ. ನಾನಾದರೂ ಅವರ ಅಸ್ವಸ್ಥ ಕಾಲದಲ್ಲಿ ಗೋಣಿ ತಟ್ಟನೆ ಕಟ್ಟಿಕೊಂಡಿದ್ದೇನೆ. ಉಪವಾಸದಿಂದ ನನ್ನ ಆತ್ಮವನ್ನು ನೋಯಿಸಿದ್ದೇನೆ. ನನ್ನ ಪ್ರಾರ್ಥನೆಯು ನನ್ನ ಎದೆಗೆ ತಿರುಗಿತು. ಹಲ್ಲೆಲೂಯಾ. ಯಾಕಂದರೆ ದಾವೀದನು ಯಾಕೆ 35ನೇ ಕೀರ್ತನೆಯಲ್ಲಿ 13ನೇ ವಾಕ್ಯದಲ್ಲಿ ಅವರ ಅನಾರೋಗ್ಯದಲ್ಲಿದ್ದಾಗ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ನಾನು ಉಪವಾಸ ನಿದ್ದುಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ದಾವೀದ ಹೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಪ್ರಿಯರೇ, ನಾವು ನಾಳೆ ಕರ್ತನ ಆಲಯದಲ್ಲಿ ಹೋಗಿ ಕರ್ತನು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರವನ್ನು ನೆನೆಸಿಕೊಂಡು ನಮ್ಮ ನೆರೆಯವರಿಗೋಸ್ಕರ, ನಮ್ಮ ಶತ್ರುಗಳಿಗೋಸ್ಕರ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಬನ್ನಿ, ಬೇಗನೆ ನಾಳೆ ನಿಮ್ಮೆಲ್ಲ ಕೆಲಸಗಳನ್ನು ಮುಗಿಸಿಕೊಂಡು ಕರ್ತನಾದ ಯೇಸುವಿನ ಪಾದದಲ್ಲಿ, ಆತನ ಆಲಯದಲ್ಲಿ, ಆತನ ಮಂದಿರದಲ್ಲಿ ಹೋಗಿ ಆತನಿಗೆ ಧ್ಯಾನವನ್ನು ಮಾಡಿಕೊಳ್ಳೋಣ. ನಿಮ್ಮ ಸಭೆ ಸ್ಥಾಪಿತ ಮಾಡಿದ ಒಂದು ಸಮಯದಲ್ಲಿ ನೀವು ದೇವರ ಆಲಯಕ್ಕೆ ಹೋಗ್ರಿ. ಕರ್ತನು ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಮತ್ತು ಇನ್ನೊಂದು ಸರಿ ನಾನು ವಾಕ್ಯವನ್ನು ಹೇಳ್ತಾ ಇದ್ದೇನೆ. ಏನಂತ? ನಾವು ಮೊದಲನೇ ಕೀರ್ತನೆಯಲ್ಲಿ ಓದಿದ್ದೇವೆ. ಏನಂತ? 27ನೇ ಕೀರ್ತನೆ ಅದರದ 4ನೇ ವಾಕ್ಯವನ್ನು ಧ್ಯಾನವನ್ನು ಮಾಡಿದ್ದೇವೆ. 2ನೇ ವಾಕ್ಯ ಯಾವುದಂದರೆ 35ನೇ ಕೀರ್ತನೆ 13ನೇ ವಾಕ್ಯವನ್ನು ಧ್ಯಾನವನ್ನು ಮಾಡಿದ್ದೇನೆ. ಹಲ್ಲೆಲೂಯಾ. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ನಾಳೆ ಮುಂಜಾನೆ ಎದ್ದು ಈ ರಾತ್ರಿ ವೇಳೆ ನೀವು ಪ್ರಾರ್ಥನೆ ಮಾಡಿರಿ, ದೇವರೇ ನಾಳೆ ನನಗೆ ಆಲಯಕ್ಕೆ ಹೋಗಲಾಕೆ ಯಾವುದೇ ಕೆಲಸವು ಅಡ್ಡೆ ಬರಬಾರದು ಹಾಗೆ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಎಲ್ಲ ಸೈತಾನ ಕಾರ್ಯಗಳನ್ನು ಲಯ ಮಾಡಿರಿ. ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮಗೆ ಜಯ ಕೊಡ್ತಾನೆ. ಸಭೆಗೆ ಹೋಗ್ರಿ, ಪ್ರಾರ್ಥನೆ ಮಾಡಿರಿ, ಸಾಕ್ಷ್ಯವನ್ನು ಹೇಳಿರಿ. ಪ್ರೈಸ್ ದ ಲಾರ್ಡ್. ಆಮೆನ್.